ಕನ್ನಡದ ಬಗ್ಗೆ, ಕನ್ನಡ ನಾಡು ನುಡಿ ಬಗ್ಗೆ ಮಾತಾಡೋದು ಅಂದ್ರೆ ಒಂದು ರೀತಿ ಸಂತೋಷ. ನೀವು ಹೇಳ್ತಿದ್ರಿ ನಾವೆಲ್ಲರೂ ಭುವನೇಶ್ವರಿಯನ್ನ ಕಾಣ್ಲಿಕ್ಕೆ ಸಿದ್ಧಕ್ಕೆ ಹೋಗ್ಲೇಬೇಕು ಅಂತ. ಜೊತೆಗೆ ಹೇಳ್ತಿದ್ರಿ ಹೊರನಾಡಿನವರನ್ನ ಬರಮಾಡ್ಕೊಳ್ಳೋಣ, ಕಲಿಸಲು ನಮ್ಮ ಈ ಕನ್ನಡವನ್ನ ಅಂತ ಕೂಡ ಹೇಳ್ತಿದ್ರಿ. ಮಾತುಕತೆ ಮುಂದುವರ್ವೆ. ಇವತ್ತಿನ ಚರ್ಚೆಯಲ್ಲಿ ಸಾಕಷ್ಟು ವಿಚಾರ ಮಾತಾಡಬೇಕು. ಈ ವಿಚಾರಗಳಲ್ಲಿ ಕೆಲವೊಂದು ರಾದ್ಧಾಂತ ಆಗತಕ್ಕಂಥ ವಿಚಾರಗಳು, ಕೆಲವೊಂದು ಆಗೋಗಿರತಕ್ಕ ವಿಚಾರಗಳು, ಕೆಲವೊಂದು ಸರಿಪಡಿಸಬೇಕಾದ ವಿಚಾರಗಳು. ಈ ಸರಿಪಡಿಸೋದು ಎಲ್ಲಿಂದ, ಹೇಗೆ ಸರಿಪಡಿಸೋದು ಅಂದಾಗ ನಾನು ಮೊದಲೇ ಹೇಳಿದ್ದೆ, ಕನ್ನಡ ರಕ್ಷಣಾ ಗೃಹವನ್ನು ಕೊಡ್ತಕ್ಕಂಥ ಎಷ್ಟೋ ಸಂಸ್ಥೆಗಳು ಎಲ್ಲ ಪರಿವರ್ತನಾ ಸ್ವರೂಪಕ್ಕೆ ತರಬೇಕು ಅಂತ ಪ್ರಯತ್ನ ಪಡ್ತಿರ್ತಕ್ಕಂಥ ಅಭಿಮಾನಿ ದೇವರುಗಳು ಕನ್ನಡಕ್ಕೆ, ಕನ್ನಡ ತಾಯಿಗೋಸ್ಕರ ದುಡಿದು ಇವತ್ತಿನ ದಿವಸ ನಾನು ಕಾಪಾಡ್ತೀನಿ ಅಂತ ಅಭಿಮಾನಪೂರ್ವಕವಾಗಿರ್ತಕ್ಕಂಥ ಸ್ವಾಭಿಮಾನದ ಗಂಡೆದ್ದೆ ವಿಶೇಷವಾಗಿರ್ತಕ್ಕಂಥ ಈ ಕನ್ನಡ ನಾಡಿನ ಮಕ್ಕಳು ಅಂತ ಹೇಳೋಣ. ಇವರೆಲ್ಲರೂ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರೆ ಹೊರ ದೇಶದಿಂದ, ಹೊರ ರಾಜ್ಯದಿಂದ ಬರ್ತಕ್ಕ ಜನಗಳು ಬಂದಿರ್ತಾರೆ, ಸಂತೋಷ. ಆದರೆ ಒಂದಷ್ಟು ದಿವಸ ಬಂದು ಹೊಟ್ಟೋಗ್ಬೇಕು ಅಂತ ಒಂದು ಕ್ರಮ. ಆದರೆ ಬಂದು ಹೋಗೋಲ್ಲ, ಇಲ್ಲೇ ಸೆಟ್ಲ್ ಆಗಿಬಿಡ್ತಾರೆ ಆನಂದವಾಗಿ. ಸೆಟ್ಲ್ ಆಗಲಿ ಸಂತೋ ಅಂತ ಹೇಳ್ಕೊಳ್ಳೋಣ. ಆದರೂ ಸಹ ಏನು ಮಾಡ್ತಾರೆ ಗೊತ್ತಾ, ಬಂದಾಗ ಸ್ವಲ್ಪ ಕನ್ನಡ ಕಲ್ತ್ಕೊಳ್ಳೋಣ ಅನ್ನೋದಿಲ್ಲ. ಅವ್ರ ಭಾಷೆಯಲ್ಲೇ ಮಾತಾಡ್ತಿರ್ತಾರೆ. ನಾವೇ ಹೋಗ್ಲಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಭಾಷೆಗೆ ನಾವು ಮಾತಾಡಕ್ಕೆ ಹೋಗ್ತೀವಿ. ಹೀಗೆ ನಾವು ಮಾಡ್ಕೊಂಡೇನೆ ಪ್ರತಿಯೊಬ್ಬರೂ ಯಾವತ್ತು ಪರಸ್ಪರ ಅವ್ರಿಗೆ ಕನ್ನಡ ಕಲ್ಸಕ್ಕೆ ಆಗಲ್ಲ. ಅವನು ಆ ಭಾಷೆಯಲ್ಲಿ ಮಾತಾಡೋದನ್ನ, ಇಲ್ಲ ಕಡೆ ಕನ್ನಡ ಬರಲ್ಲ, ಬೇರೆ ಭಾಷೆ ಬರಲ್ಲಪ್ಪ ಅಂತ ಹೇಳಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ ಜೀವನದಲ್ಲಿ ನಾವೇನು ಹೇಳ್ತೀವಿ ಕೇಳಿ, ಪ್ರತಿಯೊಬ್ಬನು ಅರ್ಥ ಮಾಡ್ಕೊಂಡಿರೋದೇನು ಅಂದರೆ, ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಬೆರಕೆ ಆದಂಗೆ ಆಗೋಗಿದೆ. ಇವತ್ತು ಭಾರತ ದೇಶ ಅಲ್ಲ, ಪ್ರಪಂಚ ಇದೆ, ಮಿನಿ ವರ್ಲ್ಡ್. ಅಷ್ಟೂ ಜನ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಭಾಷೆನೂ ನಾವು ಕಲಿತಾ ಇದ್ದೀವಿ ಹೊರತು ಅವ್ರಿಗೊಂದು ಅಭಿಮಾನ, ಅಯ್ಯೋ ನಾವು ಇಲ್ಲಿ ಬಂದಿದ್ದೀವಲ್ಲ, ಇಲ್ಲಿ ತಿಂತಾ ಇದ್ದೀವಲ್ಲ, ತಿಂದ ಮನೆಗೆ ಯಾವತ್ತು ದ್ರೋಹ ಬಗಿಬಾರ್ದು, ನಾವು ಒಂದು ಸ್ವಲ್ಪ ಕಲ್ತ್ಕೊಳ್ಳೋಣ, ಅಟ್ಲೀಸ್ಟ್ ಮಾತಾಡೋಕ್ಕೆ ಕೆಲವರು ಪ್ರಯತ್ನ ಪಟ್ಟು ಇವತ್ತಿನ ದಿವಸ ನಾವುಗಳು ಕನ್ನಡ ಮಾತಾಡೋದಿರಲಿ, ಹುಟ್ಟು ಬೆಳೆದಿರೋರು, ನಮಗಿಂತ ಚೆನ್ನಾಗಿ ಮಾತಾಡಿರೋರು ಭಾಳಷ್ಟು ಜನ ಇದ್ದಾರೆ. ಏಕೆಂದರೆ ಅವರ ಒಂದು ಅಭಿಮಾನ ಕೆಲಸಕ್ಕೋಸ್ಕರ ಇರಬಹುದು, ಸ್ವಾಭಿಮಾನಕ್ಕೋಸ್ಕರ ಇರ್ಬೋದು, ಅಥವಾ ಯಾವುದೋ ಒಂದು ವ್ಯವಹಾರಕ್ಕಿರ್ಬೋದು. ಆದರೆ ಅವನ ಪ್ರಯತ್ನ ಪಟ್ಟು ಕನ್ನಡವನ್ನು ಭಾಳಷ್ಟು ಕಲ್ತಿದ್ದಾರೆ. ಅಂದರೆ ಇವತ್ತು ದಿವಸ ಮುಸಲ್ಮಾನರು ಕೂಡ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇವತ್ತಿನ ದಿವಸ ಅಷ್ಟು ಸ್ಪಷ್ಟತೆಯಾಗಿ ನಾವುಗಳು ಮಾತಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಅಂಥದ್ದು ನಡೆದಿದೆ. ನಿಜವಂದಲ್ಲಿ ಒಬ್ಬನಿಗೆ ಬೇಕಾಗಿರೋದೇನು ಗೊತ್ತಾ, ಆಸೆ. ಆ ಆಸೆಯಿಂದ ಒಳಗಡೆ ಇರತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ವಾಭಿಮಾನ. ನಮ್ಗೆ ಬಂದಿದ್ದೀವಿ, ನಾವು ಈ ಊರಲ್ಲಿ ಇದು ಕಲ್ತ್ಕೊಳ್ಳೋಣ, ಅದೊಂದು ಆಸಕ್ತಿ ಬರಬೇಕು. ಆ ಆಸಕ್ತಿ ಬಂದಾಗ ಎಲ್ಲಿ ಬರುತ್ತದೋ ಶಾಲೆಗಳಲ್ಲಿ ಕಲಿಸ್ಬೇಕು. ಕಾಲೇಜಲ್ಲಿ, ಶಾಲೆಗಳಲ್ಲಿ ಏನು ಮಾಡಿ ಗೊತ್ತಾ, ಪ್ರತಿಯೊಬ್ಬರೂ ಹಾಯ್ ಹೌ ಆರ್ ಯು, ಈ ಇಂಗ್ಲೀಷ್ ಪದಗಳೇ ಜಾಸ್ತಿ ಆಗೋಗಿದೆ ಹೊರತು ಆ ಟೀಚರ್ಸಿಂದ ಹಿಡಿದು ಪ್ರತಿಯೊಬ್ಬರೂ ಮಕ್ಕಳಿಗೆ ಕನ್ನಡದಲ್ಲೇ ಬಳಸ್ತೀರ. ಚಿಕ್ಕ ಮಕ್ಕಳು ಮಾತಾಡಿಸ್ತೀರಾ, ಆಯಿತು ಸಂತೋಷ. ದೊಡ್ಡವ್ರಿಗೆಲ್ಲಿ ಮಾತಾಡಿಸ್ತೀರಾ, ಕಾಲೇಜಲ್ಲಿ ಕೂಡ, ಸ್ಕೂಲಲ್ಲಿ ಕೂಡ 10ನೇ ಕ್ಲಾಸ್ ಮೇಲ್ಪಟ್ಟು ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC, ICS ಸಿಲೆಬಸ್ ಯಾವುದೇ ಬರ್ಕೊಳ್ಳಿ, ಎಲ್ಲ ಜಾಗದಲ್ಲೂ ನೀವು ಸೆಂಟ್ರಲ್ ಸಿಲೆಬಸ್ ಅಂತ ಏನಿರುತ್ತೆ ಅಲ್ಲಿವರೆಗೂ ಕನ್ನಡ ಭಾಗ ವಿಶೇಷವಾಗಿರಬೇಕು. ಕೆಲವೊಂದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಕೆಲವು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಕೆಲವರು ಕನ್ನಡ ಕಂಪಲ್ಸರಿ ಕನ್ನಡ ಅಂತ ಇರುತ್ತೆ. ಈ ಕಂಪಲ್ಸರಿ ಕನ್ನಡ ಅಲ್ಲದೆ ಕನ್ನಡ ಮಾಧ್ಯಮ ಅಂತ, ಕನ್ನಡದ್ದೇ ವಿಶೇಷವಾಗಿರ್ತಕ್ಕ ಕನ್ನಡ ಇಂಥ ಒಂದು ಶಾಲೆಗಳಿರುತ್ತೆ. ಆದರೆ ಬಲವಂತವಾಗಿ ಕಲಿಸೋದಲ್ಲ, ಅವ್ರ ಒಳಗೆ ಬರಬೇಕದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲ ಶಾಲೆಗಳಲ್ಲೂ ವಿಶೇಷವಾಗಿ ಕನ್ನಡದವರು ಹೋಗ್ಬಿಟ್ಟು ಕನ್ನಡ ಪುಸ್ತಕಗಳನ್ನ ಒಂದು ಚಿಕ್ಕದಾಗಿ, ಒಂದು ಪುಸ್ತಕಗಳಲ್ಲಿರ್ತಕ್ಕಂಥ ಒಂದು ಬಾಕೆಟ್, ಅದರಲ್ಲಿ ಅಂತ ಹೇಳ್ತಕ್ಕಂಥದ್ದು ಏನೇ ಕನ್ನಡ ಪದಗಳು ಅನ್ನೋದಕ್ಕಿದ್ದೆಲ್ಲ ಕೊಡಬೇಕು. ಆ ಕೊಟ್ಟಾಗ ಅವ್ರು ಕಲಿಬೇಕು, ಕಲಿತಾಗ ಆನಂದವಾಗಿರಬೇಕು. ಅದರಲ್ಲಿ ಅಟ್ಲೀಸ್ಟ್ ಅರ್ಥ ಸರಿನಯ್ಯ, ನೀನು ಬುಕ್ ಹೇಳ್ತೀಯ, ಬುಕ್ಕು ಅಂದರೆ ಅಂತಕ್ಕಂಥದ್ದೇನೋ ಅನ್ನೋದೇ ಗೊತ್ತಾಗಲ್ಲ. ಕೆಲವೊಂದು ಪದಗಳಿಗೆ ಇವತ್ತಿಗೂ ಅರ್ಥವಾಗದೇ ಇರತಕ್ಕಂಥದ್ದು ಆ ಪುಸ್ತಕ ಅನ್ನಕ್ಕೆ ಭಾಳ ಕಷ್ಟವಾಗೋಗಿದೆ. ಸಲೀಸಾಗಿ ಬಂದ್ಬಿಡೋದು ಬುಕ್ಕು ಅಂತಾರೆ. ಬಸ್ಸಿಗೆ ಇನ್ನೇನಕ್ಕೆ ಹೇಳೋಕ್ಕಾಗತ್ತಪ್ಪ, ಬಸ್ಗೆ ಏನಾದರೂ ಹೇಳೋಕ್ಕಾಗತ್ತಾ, ಬಸ್ನ ಕನ್ನಡದಲ್ಲಿ ಹೆಂಗೆ ಹೇಳೋಕ್ಕಾಗತ್ತೆ, ಸಾಧ್ಯವಿಲ್ಲ. ಅಂಥ ಒಂದು ಬಲಕ್ಕೆ ಕೆಲವರು ಬಹಳಷ್ಟು ಪ್ರಯತ್ನ ಪಟ್ಟು ಇವತ್ತು ಕನ್ನಡಕ್ಕೆ ಒಂದು ಅಭಿಮಾನವನ್ನು ಕೊಡ್ತಕ್ಕಂಥಲ್ಲ, ಅಧಿಯತ್ತ ದೇವತಾ ಅಂತ ಹೇಳ್ತೀವಿ. ಅಧಿಯತ್ತ ದೇವತಾ ಅಂದರೆ ಏನು, ಕೋರ್ಟ್ನಲ್ಲಿ ಜಡ್ಜ್ ಕೂಡ ಕನ್ನಡದಲ್ಲೇ ಅಂತ ಕೊನೆ ಪದವನ್ನು ಬರೆಸಬೇಕು. ಅವ್ರೇನು ಹೇಳ್ತಾರೆ, ಇವತ್ತಿನ ದಿವಸ ಕರ್ನಾಟಕ ಹೈಕೋರ್ಟ್ ಆಗಲಿ, ಯಾವುದೋ ಜನರಲ್ ಕೋರ್ಟ್ ಆಗಲಿ, ಅಲ್ಲಿಂದ ಏನಂದರೆ ಡಿಸಿಷನ್ಸ್ ಇವನು ಹ್ಯಾಂಗ್ ಮಾಡಿ ಅಂತ ಕರಿತೀವಲ್ಲ, ಹ್ಯಾಂಗ್ ಮಾಡಿ ಅಂದರೆ ಕನ್ನಡದಲ್ಲಿ ಹ್ಯಾಂಗ್ ಮಾಡಿ, ನೇಣು ಹಾಕಿ ಅಂತಕ್ಕಂಥ. ಅವರು ನೇಣು ಹಾಕಿ ಅನ್ನೋದನ್ನ ಒಂದು ಪದವನ್ನು ಬರೆದು ಕನ್ನಡದಲ್ಲೇ ಬರೀಬೇಕು ಅಂತ, ಒಂದು ಚೂರು ಚೇಂಜ್ ಮಾಡೋಂಗಿಲ್ಲ. ಅದನ್ನು ಪ್ರಯತ್ನ ಪಟ್ಟರು ಜಡ್ಜ್ಗಳಿಗೆ ಇವತ್ತಿನ ದಿವಸ ಸನ್ಮಾನ ಸಾಕಷ್ಟು ಮಾಡಿದ್ದಾರೆ. ಯಾಕೆಂದರೆ ಅವರು ಎಲ್ಲೂ ಇಂಗ್ಲೀಷ್ ಪದವನ್ನೇ ಬಳಸಿಲ್ಲ. ಈಗ ನಾವು ಸಾಧಾರಣವಾಗಿ ನಾನೇ ಎಷ್ಟೋ ಇಂಗ್ಲೀಷ್ ಪದಗಳನ್ನ ಬಳಸ್ತಾ ಇರ್ತೀನಿ. ಯಾತಕ್ಕೆ ಅಂದರೆ ನಾವುಗಳು ಹುಟ್ಟು ಬೆಳೆದಿರತಕ್ಕಂಥದ್ದು ಕನ್ನಡದಲ್ಲಾದರೂ ಓದಿ ಬೆಳೆದಿರ್ತಕ್ಕಂಥದ್ದು ಇಂಗ್ಲೀಷಲ್ಲಿ. ಆದರೂ ಕನ್ನಡ ಬಿಟ್ಟಿಲ್ಲ, ಸ್ವಾಭಿಮಾನದಿಂದ ಕನ್ನಡವನ್ನು ಅಪ್ಪಿಕೊಂಡೇ ಕೂತ್ಕೊಂಡಿದ್ವಿ. ಹಾಗೆ ಅಂದ್ಬಿಟ್ಟು ಬೋರ್ಡ್ ಹಾಕ್ಕೊಂಡು ನಾನು ಕನ್ನಡದವನು ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ನಿಜವಾಗ್ಲೂ ಯಾವತ್ತಾದರೂ ಯಾರಾದರೂ ಕುಂದು ಕೊರತೆ ಏನಾದರೂ ನಮ್ಮ ಕನ್ನಡ ನಾಡಿಗಾಗಲಿ ಕನ್ನಡ ಜನಕ್ಕಾಗಲಿ ತಂದರೆ ಮೊದಲು ಬೇಕಾದ್ರೆ ನಿಂತ್ಕೊಳ್ಳತಕ್ಕಂಥ ನಿಮ್ಮೆಲ್ಲರ ಜೊತೆಗೆ ನಾನು ಅಂತೀನಿ ಅಂತ ಈ ಮುಖಾಂತರ ಹೇಳ್ತೀನಿ. ಆದರೆ
ಎಷ್ಟು ಜನ ಇವತ್ತಿನ ದಿವಸ ಕನ್ನಡದ ಬಗ್ಗೆ ಪ್ರೀತಿ ಪ್ರೇಮ ಇದೆ ಅಂದರೆ, ಕೆಲವೊಬ್ಬರು ವಿಶೇಷವಾಗಿರ್ತಕ್ಕ ವ್ಯಕ್ತಿಗಳು, ಆ ವ್ಯಕ್ತಿಗಳು ಕೆಲವ್ರ ಹೆಸರು ಹೇಳ್ಬೋದು, ಕೆಲವ್ರ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಪ್ರತಿಯೊಂದು ಏರೋಪ್ಲೇನಲ್ಲಿ ಇವತ್ತು ತಮಿಳ್ನಾಡಿಗೆ ಹೋಗಿ ನೋಡಿ, ಆ ಏರೋಪ್ಲೇನು ತಮಿಳ್ನಾಡಿಂದ ಅಮೆರಿಕ ಹೋದರೆ ತಮಿಳಲ್ಲಿ ಬರೆದಿದ್ದಾರೆ. ಇವತ್ತು ದಿವಸ ಆಂಧ್ರಲ್ಲಿ ಬಂದರೆ ತೆಲುಗುಲಿ ಬರೆದಿದ್ದಾರೆ. ಆ ಏರೋಪ್ಲೇನ್ನಲ್ಲಿ ಅವಳು ಒಂದು ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ತೆಲುಗುಲಿ, ತಮಿಳಲ್ಲಿ, ಮಲಯಾಳಲ್ಲಿ ಮಾಡ್ಬೋದಾದರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಕೆಲವರೊಬ್ಬರು ಹೋರಾಡಿ ಇವತ್ತಿನ ದಿವಸ ದುಬೈ ಫ್ಲೈಟು, ಅಮೆರಿಕಾಗೆ ಹೋಗೋ ಕೆಲವು ಫ್ಲೈಟ್ಗಳಲ್ಲಿ ಕನ್ನಡದ ಒಂದು ಪದವನ್ನು ಬಳಸಿ ಕನ್ನಡದಲ್ಲೇ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತಾರೆ, ಕನ್ನಡದ ಬ್ರೋಚರ್ ಕೊಡ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ತಂದಿದ್ದಾರೆ ಇವತ್ತಿನ ದಿವಸ ಕನ್ನಡದಲ್ಲಿ. ಎಷ್ಟೋ ಜನ ಇವತ್ತು ವಿದ್ಯೆ ಅಭ್ಯಾಸ ಇಲ್ಲದೇ ಇರ್ತಕ್ಕಂಥವ್ರು, ವಿದ್ಯೆ ಸರಿಯಾಗಿ ಬರೆದಿರ್ತಕ್ಕಂಥವ್ರು, ಆ ಸಣ್ಣ ಪುಟ್ಟ ಕೆಲಸಗಳು ಸರ್ಕಾರದವ್ರು ಕೊಟ್ಟರೆ ಜೀವನಕ್ಕೆ ಆಧಾರ ಆಗತ್ತೆ. ಕಷ್ಟದಲ್ಲಿರೋರಿಗೆ ನೀವು ಒಳ್ಳೆಯವ್ರಿಗೆ ಕೊಡಬೇಕು ಅಂತಿಲ್ಲ. ಲಂಚ ಕೊಟ್ಟು ಏನಾದರೂ ಕೋಟ್ಯಾಧೀಶ್ವರನ ಮಗನಿಗೆ ಏನಾದರೂ ಇಂಜಿನಿಯರ್ ಆಗಿರ್ತಾನೆ, ಅವನಿಗಲ್ಲಿ ಕೆಲಸ ಕೊಡೋದು, ದುಡ್ಡು ಲಂಚ ಕೊಡೋ ಪ್ರಶ್ನೆ ಇಲ್ಲ. ಇವನ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವನ ಕೊಡಬೇಕು ಆ ಕೆಲಸವನ್ನು. ಆಗ ನಿಜ ಮೆಚ್ಕೋಬೇಕು ಆ ಕನ್ನಡದ ಸ್ವಾಭಿಮಾನವನ್ನು. ಇಂಥ ಹೇಳ್ತಾ ಇನ್ನೊಂದಷ್ಟು ಮಾತಾಡೋಣ. ಆಯ್ತಾ ರೀ ಬಂದೆ.